ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀಗೌರಿ. ಊರಾಗ ಒಬ್ಬ ಯಜಮಾನ ಇದ್ನಂತ. ಅವನು ತನ್ನ ಕೆಲಸದವರಿಗೆ ಎಲ್ಲಾ ರೀತಿಯಿಂದ ಆಹಾರ ಪಾನೀಯಗಳನ್ನ ದಿನನಿತ್ಯ ಕೊಡ್ತಿದ್ನಂತ. ತನ್ನ ಮನೆಯಲ್ಲಿ ಇದ್ದಂತ ಆಹಾರವನ್ನೇ ಅವ್ರು ಕೊಡ್ತಿದ್ನಂತೆ. ಆದ್ರೆ ಆ ಯಜಮಾನನ ಆರೋಗ್ಯ ದಿನೇ ದಿನ ಹದಗೆಡ್ತಾ ಹೋಗ್ತದಂತ. ವೀಕ್ ಇದ್ದಂತಹ ನೌಕರಿಗಾರ ಅಥವಾ ಕೆಲಸಗಾರ ಸ್ಟ್ರಾಂಗ್ ಆಗ್ತಾ ಹೋಗ್ತಾನಂತ. ಅವನ ಹೆಲ್ತ್ ಬಹಳ ಸುಧಾರಣೆ ಆಗ್ಬಿಡ್ತದಂತೆ, ಗಟ್ಟಿ ಆಗ್ತಾನಂತ. ಯಜಮಾನನಿಗೆ ಗ್ಯಾಸು, ಬ್ಲೋಟಿಂಗ್ ಆಗೋದು, ಹೆಡೇಕ್ ಬರೋದು, ಹಂಗೆ ಹೊಟ್ಟೆ ನೋವು ಅಂತ ಶುರುವಾಯ್ತು, ಇಂಡೈಜೆಷನ್ ಆಯ್ತು, ಮುಂದೆ ಒಂದಿನ ಕರಳಿನ ಕ್ಯಾನ್ಸರ್ ಅಂತ ಆಗ್ತದಂತ. ಅವಾಗ ಆ ಯಜಮಾನನಿಗೆ ಆಶ್ಚರ್ಯ ಆಗ್ತದಂತೆ. ಏನ್ ಮಾಡ್ದೆ ನಾನು ಇಷ್ಟೆಲ್ಲ ದಾನ ಧರ್ಮ ಮಾಡಿ ನನಗೆ ಇಂಥ ಸಮಸ್ಯೆ ಬಂತು ಅಂತೇಳಿ ಆ ಕೆಲಸಗಾರನೆಲ್ಲ ಕರೆದು ಕೇಳ್ತಾನಂತೆ. ಏನಪ್ಪಾ ನೀವು ನನ್ನ ಮನೆ ಆಹಾರ ಪದಾರ್ಥಗಳನ್ನೇ ನಿನ್ನ ಕೊಟ್ಟಿನಿ, ಆದ್ರೆ ನೀವು ನೋಡಿದ್ರೆ ಹೆಲ್ದಿ ಆಗಿದ್ದೀರಿ, ನಾನ್ ಯಾಕೆ ಹಿಂಗಿದ್ದೀನಿ ಅಂತ ಕೇಳಿದಾಗ ಆ ಕೆಲಸಗಾರ ಹೇಳ್ತಾನಂತೆ, ಯಜಮಾನ್ರೆ ನೀವು ಬರೀ ಆಹಾರ ಕೊಟ್ಟಿಲ್ಲ, ಜೀವದಾನವನ್ನೇ ಮಾಡಿರಿ. ಏನ್ ಮಾಡಿರಿ? ನಿಮ್ಮ ಮನೆಯೊಳಗಿರುವಂತ ಆಹಾರ ಪದಾರ್ಥದಲ್ಲಿರುವಂತ ರಸಭಾಗವನ್ನೆಲ್ಲ ನಮಗ್ ಕೊಟ್ಟಿರಿ, ವಿಷಭಾಗವನ್ನೆಲ್ಲ ನೀವು ತಗೊಂಡಿರಿ. ಹೆಂಗ್ ಗೊತ್ತಾ? ಗೋಧಿಯನ್ನೆಲ್ಲ ಸಾಣಿಸ್ತೀರಿ, ಜರಡಿ ಹಿಡಿತೀರಿ, ಅದ್ರ ಕೆಳಗ್ ಬರುವಂತ ಮೈದಾ ನೀವ್ ತಗೊಳ್ತೀರಿ, ಮೇಲೆ ಬರುವಂತ ತೌಡನ್ನ ನಮಗ್ ಕೊಡ್ತೀರಿ. ಹೆಸರು ಕಾಳುಗಳನ್ನೆಲ್ಲ ಮಿಲಿಗೆ ಹಾಕಿಸ್ಕೊಂಡ್ ಬರ್ತೀರಿ, ಒಳಗಿರುವಂತ ಬೇಳೆಗಳನ್ನೆಲ್ಲ ನೀವು ತಗೊಳ್ತೀರಿ, ಮೇಲೆ ಬರುವಂತ ಗ್ರೀನ್ ಗ್ರಾಮ್ ಅದ ಸ್ಕಿನ್ ಏನಿರ್ತದೆ ತೌಡಿನ ಭಾಗವನ್ನು ನಮಗ್ ಕೊಡ್ತೀರಿ. ಮಜ್ಜಿಗೆನ ಮಾಡ್ತೀರಿ, ಬೆಣ್ಣೆ ನೀವು ತಗೊಳ್ತೀರಿ, ಮಜ್ಜಿಗೆನ ನಮಗ್ ಕೊಡ್ತೀರಿ. ಮೊಸರನ್ನ ಕಡ್ದು ಮಜ್ಜಿಗೆ ಮಾಡೋ ಪ್ರಾಸೆಸ್ ಅಲ್ಲಿ ಬರುವಂತ ಮಜ್ಜಿಗೆ ನಮಗ್ ಕೊಡ್ತೀರಿ, ಬೆಣ್ಣೆಯನ್ನು ಮಾತ್ರ ನೀವು ತಗೋತೀರಿ. ನಾವು ಅದನ್ನೇ ಊಟ ಮಾಡಿ ನಾವು ಆರೋಗ್ಯವಾಗಿದ್ದೀವಿ ಅಂತ ಹೇಳ್ತಾನೆ. ಎಸ್, ಇದು ಸತ್ಯ. ಆ ಯಜಮಾನ ಒಬ್ನೇ ಅಲ್ಲ, ಇದೇ ಕೆಲಸವನ್ನ ನಾವು ಮಾಡ್ತೀವಿ. ನೋಡಿರ್ಬೋದಲ್ಲ, ಇತ್ತಿತ್ತಲಾಗಿ ಬಹಳಷ್ಟು ಜನರು ಗೋಧಿಯನ್ನ ಮಿಲ್ಗೆ ಹಾಕ್ಸೋದೇ ಇಲ್ಲ, ಗೋಧಿ ತರೋದಿಲ್ಲ, ಒಂದ್ ಮಿಲ್ಗೆ ಹಾಕ್ಸೋದಿಲ್ಲ. ನಮ್ಮ ಬೇಳೆಗಳು ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಪ್ಯಾಕ್ಡ್ ಬೇಳೆಗಳನ್ನೇ ತಗೊಳ್ತೀವಿ. ಅದರಲ್ಲಿ ನಮಗೆ ಆ ಒಂದು ತೌಡಿನ ಪದಾರ್ಥ ಅಥವಾ ಈ ಹೆಸರು ಕಾಳುಗಳ ಮೇಲೆ, ಕಡ್ಲಿ ಕಾಳುಗಳ ಮೇಲೆ ಬರುವಂತ ತೌಡಿನ ಪದಾರ್ಥವ ನಮ್ಗೆ ಸಿಗುವುದಿಲ್ಲ. ಪಾಲಿಶ್ಡ್ ರೈಸ್ ಅನ್ನ ತಗೊಂಡ್ ಬರ್ತೀವಿ, ಗೋಧಿ ಹಿಟ್ಟನ್ನ, ಬ್ರಾಂಡೆಡ್ ಗೋಧಿ ಹಿಟ್ಟನ್ನ ತಗೊಂಡ್ ಬರ್ತೀವಿ. ಅವಾಗ ನಮ್ಗೆ ಆಟೋಮೆಟಿಕ್ಲಿ ತೌಡೆ ಇರುವುದಿಲ್ಲ. ಅವಾಗ ಏನಾಗ್ತದಂದ್ರೆ ನಾವು ಆಲ್ಮೋಸ್ಟ್ ಅನ್ಹೆಲ್ದಿ ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ. ಅದು ಏನು ನಮ್ಮ ಪ್ರಕಾರ ಪ್ರೊಸೆಸಿಂಗ್ ಅಲ್ಲಿ ಆ ತೌಡನ್ನ ನಮಗ್ ಸಿಗುದಿಲ್ಲ ಅಷ್ಟೇ, ಬಟ್ ಅದನ್ನ ಇಂಡಸ್ಟ್ರಿ ಅವರು ಅದನ್ನ ತಗೊಂಡು ಅದನ್ನೇ ಹೆಚ್ಚಿನ ರೇಟಿಗೆ ಮಾರ್ತಾರೆ. ಅದಕ್ಕೂ ಕೂಡ ದೊಡ್ಡ ಮಾರ್ಕೆಟಿಂಗ್ ಇದೆ, ಅದು ನಮಗ್ ಗೊತ್ತಿಲ್ಲ. ಹಾಗಾದ್ರೆ ಯಾಕಪ್ಪ ಅಂದ್ರೆ ಆ ತೌಡಿನಲ್ಲಿ, ಗೋಧಿ ತೌಡಿನಲ್ಲಿ ವೀಟ್ ಬ್ರಾನ್ ಅಂತ ಏನ್ ಹೇಳ್ತೀವಿ, ಅಥವಾ ಅಕ್ಕಿ ತೌಡ್ಗಳನ್ನ ನೀವು ತಗೊಂಡಾಗ, ಈಗ ಎಸ್ಪೆಷಲಿ ವೀಟ್ ಬ್ರಾನ್ ತಗೊಳ್ಳೋಣ, ಗೋಧಿ ತೌಡ್ನಲ್ಲಿ ಏನಿದೆ ಅಂದ್ರೆ ಹೈ ಫೈಬರ್ ಇರುವಂತ ಆಹಾರ. ಅದರಲ್ಲಿ ಆಲ್ಮೋಸ್ಟ್ 35 to 48% ನಮಗೆ ಫೈಬರ್ ಸಿಗ್ತದೆ. ವೆಜಿಟೇಬಲ್ಸ್ ಗಳಲ್ಲಿ, ನಮ್ಮ ಕರಿ ಪಲ್ಯಗಳಲ್ಲಿ, ಸಬ್ಜಿಗಳೆಲ್ಲ ನಮ್ಗೆ ಹೆಚ್ಚು ಕಡಿಮೆ 3-5 ಗ್ರಾಮ್ ಸಿಗ್ಬಹುದು. ಆದ್ರೆ ಈ ತೌಡಿನಲ್ಲಿ ನಮ್ಗೆ ಆಲ್ಮೋಸ್ಟ್ 48 ಗ್ರಾಮ್ ಸಿಗ್ತದೆ. ಪ್ರತಿಯೊಬ್ಬ ಮನುಷ್ಯ ದಿನಕ್ಕೆ 35-45 ಗ್ರಾಮ್ಸ್ ಫೈಬರ್ ಅನ್ನು ತಗೊಳ್ಬೇಕು, ಅವನ ಆರೋಗ್ಯ ಸರಿಯಾಗಿರ್ಬೇಕು ಅಂದ್ರೆ. ಅಷ್ಟು ನಮಗೆ ಈ ತೌಡು ಮಿಶ್ರಿತವಾದಂತಹ ಚಪಾತಿ ಹಿಟ್ಟನ್ನ ಕಲಸಿ ಚಪಾತಿ ಮಾಡೋದ್ರಿಂದ ಸಿಕ್ಬಿಡ್ತದೆ. ಆ ಡಿಮ್ಯಾಂಡ್ ಫುಲ್ಫಿಲ್ ಆಗ್ತದೆ. ಆದ್ರೆ ನಾವು ಹಂಗ್ ಮಾಡೋದಿಲ್ಲ, ಅದನ್ನೆಲ್ಲ ತೆಗಿತೀವಿ. ಕೇವಲ ಮೈದಾದಿಂದ ಮಾಡಿದ ಚಪಾತಿಯನ್ನ ತಿಂತೀವಿ. ಅವು ಚಪಾತಿನೂ ಅಲ್ಲ, ಆಕ್ಚುಲಿ ನಾವು ಒಂಥರ ಪೂರಿ ತಿಂದಂಗೆ. ಓನ್ಲಿ ಥಿಂಗ್ ನಾವನ್ನ ಡೀಪ್ ಫ್ರೈ ಮಾಡಿರೋದಿಲ್ಲ, ಅದಕ್ಕೆ ನಾವು ಚಪಾತಿ ಅಂತ ಹೇಳ್ತೀವಿ. ದೇ ಆರ್ ಟೋಟಲಿ ಅನ್ಹೆಲ್ದಿ. ಮತ್ತೆ ಈ ತೌಡ್ನಲ್ಲಿ ಒಂದು ಹೈ ಫೈಬರ್, ಎರಡನೇದು ಪ್ರೋಟೀನ್ಸ್ ಬಹಳ ಚೆನ್ನಾಗಿರ್ತದೆ, ವೈಟಮಿನ್ B1, B6, B12 ಇರ್ತದೆ. ಅದರ ಜೊತೆಗೆ ಫೋಲಿಕ್ ಆಸಿಡ್ ಹೈ ಕ್ವಾಂಟಿಟಿಯಲ್ಲಿ ಇರ್ತದೆ, ಮಿನರಲ್ಸ್ ಇರ್ತವೆ, ಮ್ಯಾಂಗನೀಸು, ಮ್ಯಾಗ್ನೇಷಿಯಂ ಇರ್ತವೆ. ಇಂತಹ ಅಮೃತವನ್ನ ನಾವು ಚೆಲ್ತೀವಿ ಅಂದ್ರೆ ವಿಚಾರ ಮಾಡ್ರಿ ನಾವು ಏನನ್ನ ಕಳ್ಕೊಳ್ತಾ ಇದ್ದೀವಿ ಅಂತ ಹೇಳಿ. ಇವನ್ನೆಲ್ಲವನ್ನು ಸೇರಿಸೋದ್ರಿಂದ, ದೇಹದಲ್ಲಿ ಸೇರೋದ್ರಿಂದ, ತೌಡನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಕೊಲಾನ್ ಕ್ಲೀನಿಂಗ್ ಆಗ್ಲಿಕ್ಕೆ ಶುರು ಆಗ್ತದೆ. ಅಂದ್ರೆ ನಮ್ಮ ಕರಳು ದಿನೇ ದಿನ ಕ್ಲೆನ್ಸಿಂಗ್ ಆಗ್ಲಿಕ್ಕೆ ಶುರು ಆಗ್ತದೆ. ಯಾರಿಗೆ ಹೊಟ್ಟೆಯ ಸಮಸ್ಯೆ, ಅಜೀರ್ಣದ ಸಮಸ್ಯೆ, ಮಲಬದ್ಧತೆಯ ಸಮಸ್ಯೆ, ಮೈಗ್ರೇನ್ ಸಮಸ್ಯೆ, ಗ್ಯಾಸು, ಬ್ಲೋಟಿಂಗ್ ಆಗ್ತಾ ಇರ್ತದೆ, ಅಂಥವ್ರು ಮುದ್ದಾಂ ಇಂಥ ಆಹಾರವನ್ನ ಸೇವನೆ ಮಾಡಬೇಕು. ಇದರಿಂದ ಅದು ಎಸ್ಪೆಷಲಿ ರಾತ್ರಿ ಇದನ್ನ ಸೇವನೆ ಮಾಡೋದ್ರಿಂದ ಜಾಡು ಕೆಲಸ ಮಾಡ್ತದೆ. ಅಂದ್ರೆ ಹೋಲ್ ನೈಟ್ ಅದು ಪ್ರಾಪರ್ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಸ್ಟಿಮ್ಯುಲೇಟ್ ಮಾಡಿ ನಮ್ಮ ದೇಹದಲ್ಲಿರುವಂತ ಟಾಕ್ಸಿನ್ಸ್ ಅನ್ನ ಹೊರಗಾಗ್ತದೆ. ಇದರಿಂದ ನಮ್ಮ ದೇಹದಲ್ಲಿ ಶುಗರ್ ರೆಗ್ಯುಲೇಷನ್, ಡಯಾಬಿಟಿಕ್ ಕಂಟ್ರೋಲ್ ಮಾಡ್ಲಿಕ್ಕೆ ಈ ಫೈಬರ್ ಬಹಳ ಬಹಳ ಮುಖ್ಯ. ಹೈ ಫೈಬರ್ ಕಂಟೆಂಟು ಶುಗರ್ ಮೆಟಬಾಲಿಸಮ್ ಅನ್ನ ರೆಗ್ಯುಲೇಷನ್ ಮಾಡ್ತದೆ. ಜೊತೆಗೆ ವೇಟ್ ರೆಡ್ಯೂಸ್ ಮಾಡೋರು, ನಾವು ವೇಟ್ ರೆಡ್ಯೂಸ್ ಮಾಡೋರು ಏನ್ ತಿನ್ಬೇಕು ಅಂತ ಬಹಳ ಜನರಿಗೆ ಒಂದು ದೊಡ್ಡ ಪ್ರಶ್ನೆ ಇರ್ತದೆ. ಬಹಳ ನಾವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ಫೈಬರ್ಸ್ ಅನ್ನ ಆಹಾರದಲ್ಲಿ ದಿನನಿತ್ಯ ಸೇವನೆ ಮಾಡೋದ್ರಿಂದ
ಅದು ಫ್ಯಾಟ್ ಮೆಟಬಾಲಿಸಮ್ ಅನ್ನ ಫಾಸ್ಟ್ ಮಾಡ್ತದೆ. ಆಟೋಮೆಟಿಕಲಿ ನಮ್ಮ ವೇಟ್ ಕಡಿಮೆ ಆಗ್ತಾ 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 ಹೋಗಿ ಗುಡ್ ಕೊಲೆಸ್ಟ್ರಾಲ್ ಮಾತ್ರ ಚೆನ್ನಾಗಿರ್ತದೆ. ಬ್ಯಾಡ್ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಸ್ ಅನ್ನ ಇದು ಕಡಿಮೆ ಮಾಡಿ ನಮ್ಮ ಹಾರ್ಟ್ ಅನ್ನ ಬಹಳ ಗಟ್ಟಿಯಾಗಿ ಇಡ್ತದೆ, ಜೊತೆಗೆ ವೇಟ್ ಬಹಳ ನೀಟಾಗಿ ಮ್ಯಾನೇಜ್ ಮಾಡ್ತದೆ. ವೇಟ್ ರಿಡಕ್ಷನ್ ಇಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಜರ್ನಿ. ಅದನ್ನ ಒಮ್ಮಿಂದೊಮ್ಮೆಲೆ ತಿಂಗಳಿಗೆ 5-10 kg ಕಡಿಮೆ ಮಾಡೋ ಹಾಗಿಲ್ಲ, ಮಾಡಬಾರ್ದು. ಸೊ ರೆಗ್ಯುಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಈ ಫೈಬರ್ ಮಾಡ್ತದೆ. ನೋಡ್ರಿ, ಇದ್ರ ಜೊತೆ IBS ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ಉಂಡದು ಜೀರ್ಣ ಆಗ್ತಿರಂಗಿಲ್ಲ, ಅಂಥವ್ರು ಇದನ್ನ ಸೇವನೆ ಮಾಡೋದ್ರಿಂದ ಒಂದು ಬಲ್ಕ್ ಕ್ರಿಯೇಟ್ ಆಗಿ ಮತ್ತು ಕರಳನಲ್ಲಿರುವಂತ ಯಾವುದೇ ರೀತಿ ಅಲ್ಸರೇಷನ್ಸ್ ಇದ್ರೆ ಅದನ್ನ ಹೀಲ್ ಮಾಡ್ಲಿಕ್ಕೆ ಈ ಫೈಬರ್ ಬಹಳ ಬಹಳ ಮುಖ್ಯ. ಅದನ್ನ ಸೇವನೆ ಮಾಡಬೇಕು. ಹಾಗಾದ್ರೆ ನಾವ್ ಇಷ್ಟು ದಿವಸ ಮಾಡಿರೋ ತಪ್ಪನ್ನ ಸ್ವಲ್ಪ ಮಟ್ಟಿಗಾದ್ರೂ ನಾವು ತಿದ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಆದಷ್ಟು ಈ ಪ್ಯಾಕ್ಡ್ ಫುಡ್ ಅನ್ನ ಸ್ಟಾಪ್ ಮಾಡ್ರಿ ತರೋದನ್ನ. ಯಾವುದೇ ಹಿಟ್ಟುಗಳನ್ನ ಬೇಕಾದ್ರೆ ಇಡೀ ಕಾಳುಗಳನ್ನ ತಗೊಂಡ್ ಬರ್ರಿ, ಕ್ಲೀನ್ ಆಗಿ ಅದನ್ನ ಮಿಲ್ಲಿಗೆ ಹಾಕಿಸ್ರಿ, ಜರಡಿ ಹಿಡಿಲಾರ್ದಂಗೆ ಯೂಸ್ ಮಾಡ್ಕೊಡ್ರಿ. ಒಂದ್ ವೇಳೆ ನಿಮ್ಗೆ ಏನೋ ಅದ್ರಲ್ಲಿ ಕಸರು ಅದು ಇದು ಇದೆ ಅಂತ ಬಂದ್ರೆ ನೀವು ಜರಡಿ ಹಿಡೀರಿ, ಅದ ಕಸರನ್ನ ತೆಗಿರಿ, ವಾಪಸ್ ಆ ತೌಡನ್ನ ಹಿಟ್ಟಿಗೆ ಸೇರಿಸಿ ನೀವು ಅಡಿಗೆಯನ್ನ ಮಾಡ್ಕೊಡ್ರಿ. ಮಜ್ಜಿಗೆಯನ್ನ ಹೆಚ್ಚಿಗೆ ಕುಡೀರಿ, ಅದರಲ್ಲಿ ಕೂಡ ಹೈ ಫೈಬರ್ ಇರ್ತದೆ. ಹೀಗಾಗಿ ನಮ್ಮ ತಿಳುವಳಿಕೆಯನ್ನ ಸ್ವಲ್ಪ ನಾವು ಏನ್ ಮಾಡ್ಕೋಬೇಕು, ರಿಫ್ರೆಶ್ ಮಾಡ್ಕೋಬೇಕು. ಸರಿಯಾಗಿ ವಿವೇಕವನ್ನ ಬಳಸ್ಕೊಂಡು ಸರಿಯಾದ ಆಹಾರವನ್ನ ತಗೊಳ್ಳೋದ್ರಿಂದ ನಮ್ಗೆ ಒಳ್ಳೆ ಲಾಭ ಆಗ್ತದೆ. ಎಸ್ಪೆಷಲಿ ಈ ವೀಟ್ ಬ್ರಾನ್ ಇಂದ ಅಂದ್ರೆ ಗೋಧಿ ತೌಡ್ನಿಂದ ಯಾವ್ಯಾವ ರೀತಿ ರೆಸಿಪೀಸ್ ಮಾಡ್ಬೋದು. ಇದನ್ನ ತಗೊಳೋದ್ ಹೆಂಗ್ರಿ, ಟೇಸ್ಟ್ ಇರಂಗಿಲ್ಲ, ಕರೆಕ್ಟ್. ಅದನ್ನ ತಗೊಳ್ಳಿಕ್ಕೂ ಮೆಥಡ್ಸ್ ಇರ್ತಾವು. ಯಾವ್ಯಾವ ರೀತಿಯಾಗಿ, ಉಪ್ಪು ಖಾರ ಇಷ್ಟ ಆದವ್ರಿಗೆ ಆ ರೀತಿ, ಸ್ವೀಟ್ ಇಷ್ಟ ಆದವ್ರಿಗೆ ಆ ರೀತಿಯಾಗಿ. ನಾನು ನನ್ನ ಇನ್ನೊಂದು ಚಾನೆಲ್, ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅನುಗ್ರಹ ಆಯುರ್ ಕಿಚನ್ ಅನ್ನುವಂತ ಚಾನೆಲ್ ನಲ್ಲಿ ನಿಮ್ಗೆ ಡಿಫ್ರೆಂಟ್ ರೆಸಿಪೀಸ್ ಅನ್ನ ನಾನೇ ಸ್ವತಃ ಪ್ರಿಪೇರ್ ಮಾಡಿ ಹಾಕಿದ್ದೀನಿ. ಆ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿದ್ರೆ ಯು ಗೆಟ್ ವಂಡರ್ಫುಲ್ ಇನ್ಫಾರ್ಮೇಶನ್ ಮತ್ತು ನಿಮ್ಮ ಹೆಲ್ತಿಗೆ ಬಹಳ ಬಹಳ ಹೆಲ್ಪ್ ಆಗ್ತದೆ.